ರಘುರಾಮ್ ಅವ್ರನ್ನ ಕೇಸ್ ವಾಪಸ್ ತಗೊಂಡು ಮನೆಗೆ ಸೇಫಾಗಿ ತಲುಪಿಸಿದೀವಿ ಸರ್. 3 ತಿಂಗಳು ಸಂಬಳ ಅಲ್ಲದೆ 1 ತಿಂಗಳು ಬೋನಸ್ ಸೇರಿಸ್ಕೊಟ್ಟಿದೀವಿ ಸರ್. ಶಭಾಷ್. ಅದೇ ನಮ್ ಬಾಸು. ಅಲ್ಲ, ನೀವು ಚೆನ್ನಾಗಿಟ್ಟಿರ್ತೀರ ಅಂತ ಗೊತ್ತು. ನಾವು ಚೆನ್ನಾಗೇ ಇಟ್ಟಿದ್ದೀವಿ, ಆದ್ರೆ ಅವನ ಮೇಲೆ ಕೇರಂ ಬೋರ್ಡ್ ಇಟ್ಟಿದ್ದೀವಿ ಅಷ್ಟೇ. ಅವ್ನ್ ಪ್ಯಾಂಟ್ ಕೊಡ್ರೋ. ನಾನು ಹೇಳೋವರೆಗೂ ಇಳಿಸ್ಬೇಡ. ಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ನೀನು ಅರ್ಚಕನ? ಮೇಡಮ್, ನಾನು ಒಳ್ಳೆ ಹುಡುಗ. ಅದು ಪಾರ್ಟ್ ಟೈಮು, ಇದು ಫುಲ್ ಟೈಮು. ನಾ ಹೇಳ್ತೀನಿ. ಏಯ್, ಜಾಸ್ತಿ ನೋಟಂಕಿ ಮಾಡ್ಬೇಡ, ಅರ್ಥ ಆಯ್ತಾ? ಅಪ್ಪನಿಗೆ ಹೇಳಿದ್ರೆ ಖಂಡಿತ ಹೇಳ್ತೀನಿ. ಈಗಲೇ ನಿಮ್ಮ ಅಪ್ಪಂಗೆ ಹೇಳ್ತೀನಿ. ಮಾಣಿ, ಅಪ್ಪಾಜಿ ಅಪ್ಪಾಜಿ ಬಂದೆ ಬಂದೆ. ಅಯ್ಯೋ, ಏನ್ ಮಾಡ್ಲಿ? ಅರ್ಚಕ, ಮಹಾಮಂಗಳಾರತಿ ಮಹಾಮಂಗಳಾರತಿ ಮಹಾಮಂಗಳಾರತಿ. ಬರ್ತಾನೆ ಗಂಡ್ರ. ಹಾ ಹಾ, ಓಕೆ. ಮುನ್ನೂರ 60 ಜಾತಿಯ ಕಳ್ಗಳಂ ಮುಂದಿಟ್ಟು ಮಧುಮಂತ್ರದಿ ಮಧುದೇವತೆಗಳನ್ನರ್ಚಿಸಿ ಪೊನ್ನ ಬೆಳ್ಳಿಯ ಪದ್ಮರಾಗದ ಪಚ್ಚೆಯ ಗಿಳಿಯ ಕೋಗಿಲೆಯ ಕೊಂಚೆಯ ಅಂಚೆಯ ಕುಂತಳಿಕೆಯ ಮಾಳ್ಕೆಯ ಸಿಪ್ಪುಗಳೊಳ್ತೀವಿ ಮಧುಮಂತ್ರಗಳಿಂ ಮಂತ್ರಿಸಿ ನೆಲದೊಳರೆದು ತಲೆಯೊಳ್ ತಳಿದು ಕಳ್ಳೊಳ್ ಬೊಟ್ಟನಿಟ್ಟುಕೊಂಡು ಕೆಲದರ್ಗೆಲ್ಲಂ ಬೊಟ್ಟಿಟ್ಟು ಕಿರಿಯರ್ ಪಿರಿಯರ್ ಅರಿದು ಪೊಡಮೊಟ್ಟು ಧರ್ಮಗಳ ಕುಡಿವರ್ಗೆ ಮೀಸಲ್ಗಳ್ಳನ್ನು ಎರೆದು ಪೊನ್ನ ಬೆಳ್ಳಿಯ ಸಿಪ್ಪುಗಳೊಳ್ ಕಿರಿಕಿರಿದನ್ನು ಎರೆದು ಕುಡಿ ಬಿದಿರ ಕುಡಿಯ ಮಾವಿನ ಮಿಡಿಯ ಮಾರುದಿನ ಮೆಣಸು ಗಡಲೆಯೊಳಡಸಿದ ಅಲ್ಲವಲ್ಲಣಿಗೆಯ ಚಕ್ಕಣಂಗಳಂ ಸವಿಸವಿದು. ಏನ್ ಮೇಷ್ಟ್ರ ಹಂಗಂದ್ರೆ? ಕುಡಿಯೋ ಸ್ಟೈಲು ಆದಿಕವಿ ಪಂಪ ಆವತ್ತು ಬರೆದಿದ್ದು. ಪಂಪನ? ಇದೆಲ್ಲ ಬರ್ದಿರೋದು ಪಂಪನ? ಅರ್ಜುನ ಸುಭದ್ರನ ನೋಡೋದಕ್ಕೆ ಅಂತ ದ್ವಾರಾವತಿಗೆ ಬರ್ತಾನಂತೆ. ಹಾಗೆ ಬರುವಾಗ ಪೇಟೆ ಸುತ್ತಕ್ಕೆ ಹೋದವನು ಅಲ್ಲಿನ ಪಾನಶಾಲೆಯಲ್ಲಿ ಕುಡುಕರು ಕುಡಿಯೋದನ್ನ ನೋಡ್ತಾನೆ. 360 ವೆರೈಟಿ ಡ್ರಿಂಕ್ಸ್ ಗಳನ್ನ ರಾಶಿ ಹಾಕೊಂಡು ಕುಡಿತಿದ್ದಂತೆ ಕಂಡ್ರು. ಆಗ ಅಲ್ಲಿಗೆ ಅರ್ಜುನ ಬರ್ತಾನೆ. ಆ ಕುಡುಕರು ಕುಡಿಯೋದಕ್ಕೂ ಮುಂಚೆ 1-2 ಹನಿ ನೆಲಕ್ಕೆ ಸಿಂಪಡಿಸಿ, 1-2 ಹನಿ ತಲೆಗೆ ಸಿಂಪಡಿಸಿ, ತಾವೂ ಬೊಟ್ಟಿಟ್ಟುಕೊಂಡು ಉಳಿದವರಿಗೂ ಬೊಟ್ಟಿರಿಸಿ, ಹಿರಿಯರಿಗೆ ನಮಸ್ಕರಿಸಿ, ಬಿಟ್ಟಿ ಕುಡಿಯಲು ಬಂದವರಿಗೆ ನಿಂಗಲ್ಲ ಕಣ, ಬಿಟ್ಟಿ ಕುಡಿಯಲು ಬಂದವರಿಗೆ ಮೀಸಲು ಮದ್ಯವನ್ನು ಸುರಿದು, ಅದನ್ನು ಚಿನ್ನ ಮತ್ತು ಬೆಳ್ಳಿಯ ಬಟ್ಟಲಿಗೆ ಕೊಂಚ ಕೊಂಚವೇ ಸುರಿದು, ಮಾವಿನ ಮಿಡಿ, ಬಿಲ್ವಪತ್ರೆಯ ತಿರುಳು, ಖಾರದ ಕಡಲೆ ಪುಡಿ, ಹಸಿ ಶುಂಠಿ ಎಲ್ಲವನ್ನು ಮಿಶ್ರಣ ಮಾಡಿದ ಚಾಕಣವನ್ನ ನೆಂಚಿಕೊಂಡು ಕುಡಿತಿದ್ರಂತೆ. ಓಹೋ, ವೆಜಿಟೇರಿಯನ್ ಕುಡುಕರು. ಚಿಕನ್ ಯಾಕೆ ಬೇಯ್ತಿಲ್ಲ? ಬೇಯುತ್ತೋ, ಅಜ್ಜಿ ಬಂಗುಡೆ ಫ್ರೈ ಮಾಡ್ತಾರೆ, ತಗೊಂಡ್ಬರ್ತೀನಿ ರೀ. ಹಿಂದೆ ನೋಡು, ಅಲ್ಲಿ ಶೂಟ್ ಮಾಡಲಿ. ಮುದ್ದಣ್ಣನ ಮನೆಯಲ್ಲಿ ಗೊತ್ತಾ? ಮುಂದೆ ಹೋಗಿ ಬಲಕ್ಕೊಂದು ತೋಟ ಸಿಗುತ್ತೆ, ಅದ್ರ ಪಕ್ಕದ ಮನೆ. ಲೋ, ಮಾಣಿ ಅಪ್ಪ ಕಾಣು, ತಡಿಯೋ ಅವ್ರನ್ನ. ಮಾಣಿಕ್ ಫೋನ್ ಮಾಡೋ ಬೇಗ. ಸ್ವಾಮಿ 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 ನಿಲ್ಲಿ. ಮುದ್ದಣ್ಣನ ಮನೆ ತಾನೆ, ಅದು ಬೇರೆನೆ ರೋಡು. ಮುದ್ದಣ್ಣನ ಮನೆ ಅಲ್ಲಿ, ಮುದ್ದಣ್ಣನ ಮನೆ ಇಲ್ಲಿ. ಸ್ವಾಮಿ ಸ್ವಾಮಿ ಒಂದು ಸೆಲ್ಫಿ ತಗೊಳ್ಳೋಣ. ಅರ್ಜುನ ಬಂದ. ನಮಃ ದ್ವಿಜಾಯ ನಮಃ ಮುಕುಟಾಯ ನಮಃ ದ್ವೈತಾಯ ನಮಃ ಅದ್ವೈತಾಯ ನಮಃ ಪ್ರಮೇಯಾಯ ನಮಃ ಅಪ್ರಮೇಯಾಯ ನಮಃ ಅಜಾಯ ನಮಃ ವೈಫೈ ಸಿಗ್ನಲ್ ತರ ಕಾಣಿಸ್ತಾ ಇದೆ. ಕೂರ್ಮಾಯ ನಮಃ ಗೋವಿಂದಾಯ ನಮಃ
ಅರ್ಜುನನ ಚಿಕನ್. ಮುಚ್ಚು ಬಾಯ್. ನಿನ್ನಂತ ಬೀದಿ ರೌಡಿಯಿಂದ ಆ ನನ್ನ ದೇವರಿಗೆ ಇಷ್ಟು ವರ್ಷ ಅರ್ಚನೆ ಮಾಡಿಸಿದ್ನಲ್ಲೋ, ಆ ದೇವರು ಖಂಡಿತ ನನಗೆ ಕ್ಷಮಿಸಲ್ಲ. ಇನ್ನು ಮೇಲೆ ನಿನ್ನ ಸಂಬಂಧ ಕಡಿದು ಹೋಯ್ತು. ಅಪ್ಪ ಆ ಯಜ್ಞೋಪವಿತನ ಕಡಿದೆಸಿ ನಿನ್ ಮೈ ಮೇಲೆ ಇರೋದು ಬರೀ ದಾರ ಅಷ್ಟೇ. ಇನ್ಮೇಲೆ ನನ್ನ ಕಣ್ಣಿಗೆ ಯಾವತ್ತೂ ಕಾಣಿಸ್ಕೊಳ್ಬೇಡ ನೀನು. ಇವರಂತೂ ಹುಡುಗ ಮುಂಡೆವು, ಆದ್ರೆ ನೀನು ನನಗಿಂತೂ ಜಾಸ್ತಿ ವಯಸ್ಸಾಗಿದೆ. ರೌಡಿಯಿಸಂ ಮಾಡ್ಕೊಂಡು ತಿರುಗ್ತಿದಾರಲ್ಲ, ಅವ್ರಿಗೆ ಬುದ್ಧಿ ಹೇಳೋದ್ ಬೇಡ್ವಾ? ನೀವು ವಿಜಯಂಗೈವಿರೆಂದು ಮಹಾವಿಲಾಸದೊಳ ಅಳವಡಿಸಿ ನಾನಾ ವಿಧದ ಷಡೂರಸವ ಅವ್ರಿಗೆ ಹೇಳಕ್ಕೆ ನಿಂಗ್ ಬುದ್ಧಿ ಇದ್ರೆ ತಾನೆ. ಹಿಡ್ಕೊಳ್ಳೋ ಯಜಮಾನ್ರೆ, ಯಜಮಾನ್ರೆ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ನೀವು ಅಂದ್ಕೊಂಡಂಗೆ ನಿಮ್ಮ ಮಗ ಅಲ್ಲ, ನಮ್ದು ಪಾಸಿಟಿವ್ ರೌಡಿಸಮ್. ಅಯ್ಯೋ, ಅರ್ಜುನ ಬಾಣ ಬಿಟ್ಟನು. ಮುಚ್ಕೊಂಡಿರಲ್ಲ. ನನ್ನಿಂದಾಗಿ ನೀವೇ ತಿನ್ನಂಗಾಯ್ತಣ್ಣ. ನನ್ನ ಟೆನ್ಷನ್ ಅದಲ್ಲ ಕಣ. ಈ ಮಹಾಭಾರತ ಕಾಲದಲ್ಲೂ 360 ವೆರೈಟಿ ಡ್ರಿಂಕ್ಸ್ ಇತ್ತಲ್ವಂತೂ. ಮಾಣಿ ಒಂದ್ ಸ್ವಲ್ಪ ನೊಂದ್ಕೊಂಡಿರ್ತಾನಲ್ಲ. ಅಂದ್ಕೊಂಡಿದ್ದಾನೆ. ಮೊದಲೇ ಅಪ್ಪಯ್ಯ ಅಂದ್ರೆ ಪ್ರೀತಿ, ಹ್ಮ್ ಪ್ರೀತಿಸೋರು ದೂರ ಹೋದ್ರೆ ನೋವಾಗುತ್ತಲ್ವಾ. ಎಲ್ಲಿಗೆ ಹೋಗ್ತಿದ್ದೀನಿ? ನಾನು ಹೋಗ್ತಿರೋದು ಅಮೆರಿಕಕ್ಕೆ, ಪರಲೋಕಕ್ಕಲ್ಲ. ಅಪ್ಪನೂ ಒಪ್ಪಿಸ್ತೀನಿ, ಡೋಂಟ್ ವರಿ. ಫ್ಲೈಟ್ಗೆ ಟೈಮ್ ಇದೆಯಾ? ತುಂಬಾ ಟೈಮ್ ಇದೆ. ಯಾಕೆ?